ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಮೊಬೈಲ್ ಅಡಿಕ್ಷನ್. ಇದು ವಿಶ್ವವ್ಯಾಪಿಯಾಗಿರುವಂತಹ ಒಂದು ಹೊಸ ಕಾಯಿಲೆ. ಪ್ರಸ್ತುತ ನಾನು ಜಪಾನ್ನಲ್ಲಿದ್ದೀನಿ, ಒಸಾಕ ಅನ್ನೋ ಜಾಗದಲ್ಲಿ. ಇಲ್ಲಿ ನಾನು ನೋಡ್ತಾ ಇದ್ದೀನಿ ದಾರಿಯುದ್ದಕ್ಕೂ ಜಪಾನ್ನಲ್ಲಿ ಇದು ನಮ್ಮ ಕೊನೆಯ ಹಂತದಲ್ಲಿ ಬಂದಿದ್ದೇವೆ. ನಾವೊಂದು 7 ದಿವಸದ ಪ್ರಯಾಣದಲ್ಲಿದ್ದೇವೆ. ನಾವು ನಾಳೆಲ್ಲ ನಾಡ್ದು ಹೊರಡ್ತಾ ಇದ್ವಿ. ಆದರೆ ಒಂದು ಕಾಮನ್ ಏನು ಅಂತಂದರೆ, ಎಲ್ಲ ಕಡೆಯೂ ಪ್ರತಿಯೊಬ್ಬರು ಆಚೆ ಈಚೆ ಹೋಗಬೇಕಾದ್ರೆ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಮೊಬೈಲ್ ನೋಡ್ತಾನೇ ಇರ್ತಾರೆ. ಈ ಹೊಸ ಕಾಯಿಲೆ ನಾನು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಕೂಡ ಇದೆ. ಇದಕ್ಕೆ ಇದು ಒಳ್ಳೆಯದೋ ಕೆಟ್ಟದೋ, ಮೊಬೈಲ್ಗೆ ಅಡಿಕ್ಟ್ ಆಗೋದು ಒಳ್ಳೆಯದೋ ಕೆಟ್ಟದೋ? ಯಾವುದೇ ಅಡಿಕ್ಷನ್ ಅಂದ ತಕ್ಷಣ ಅದು ಕೆಟ್ಟದೇ ಅಲ್ವಾ? ಅಡಿಕ್ಷನ್ ಅಂತ ಅಂದರೆ ಕೆಟ್ಟದೇ ನಿಮ್ಮನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು, ಒಳ್ಳೆಯದು ಹೆಚ್ಚಿಗೆ ಅಟ್ರ್ಯಾಕ್ಟ್ ಮಾಡೋಲ್ಲ. ಭಗವದ್ಗೀತೆ ಓದು ಅಂದರೆ ನೀವು ಓದ್ತೀರಾ? ಅಥವಾ ಕ್ರಿಶ್ಚಿಯನ್ಸು ನೀವು ಬೈಬಲ್ ಓದು, ದಿವಸ ಒಂದು ಚಾಪ್ಟರ್ ಓದು ಅಂತ ಹೇಳಿದ್ರೆ ಓದ್ತೀರಾ? ಇಲ್ಲಲ್ಲ. ಸೊ ಅದು ಅಡಿಕ್ಷನ್ ಆಗೋದಿಲ್ಲ ಯಾರಿಗೂ ಕೂಡ. ಬಟ್ ಕೆಟ್ಟದ್ದು ತಂಬಾಕು, ಗಿಂಬಾಕು, ಸಿಗರೇಟು, ಇದೆಲ್ಲ ಅಡಿಕ್ಷನ್ ಬೇಗ ಆಗ್ತದೆ. ಈ ಅಡಿಕ್ಷನ್ ಆಗೋದನ್ನು ನಾವು ಅವಾಯ್ಡ್ ಹೇಗೆ ಮಾಡೋದು, ಅಡಿಕ್ಷನ್ ಮಾಡೋದು ಹೇಗೆ? ಅಡಿಕ್ಷನ್ ಮಾಡಬೇಕಾದ್ರೆ ಬಹುಶಃ ಒಂದನೆಯದು, ಆ ವಸ್ತು ನಿಮ್ಮ ಕೈಗೆ ಸಿಗದೇ ಇರುವಂಗೆ ನೋಡಿಕೊಳ್ಳೋದು. ಇನ್ನೊಂದು, ನಿಮಗೆ ಮೊಬೈಲ್ ಅತಿ ಅವಶ್ಯಕವಾದ ಆದಾಗ ಮಾತ್ರ ಅದನ್ನು ಆನ್ ಮಾಡಬೇಕು. ಬಾಕಿ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಎಲ್ಲ ಒಂದು ಕಡೆ ಇಡಬೇಕು. ಕೈಯಲ್ಲಿದ್ದರೆ ನಿಮಗೆ ನೋಡೋಣ, ಯಾರು ಏನು ಹೇಳ್ತಾರೆ ನೋಡೋಣ, ಯಾರು ಏನು ಮಾತಾಡ್ತಾರೆ ನೋಡೋಣ ಅಂತೇಳ್ಬಿಟ್ಟು ನಿಮಗೆ ಅನಿಸುತ್ತೆ. ಸೊ ಒಂದು ದೂರ ಇಡೋದು. ಇನ್ನೊಂದು, ಎಲ್ಲರೂ ನನಗೆ ಬಂದು ಕ್ಲಿನಿಕಲ್ಲಿ ಕೇಳೋದು, ಒಂದು ಮಕ್ಕಳಿಗೆ ಅಡಿಕ್ಷನ್ ತುಂಬ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟು ಏನು ಅಂದ್ಕೊಂಡಿದ್ದೆ ಅಂದರೆ, ಮಕ್ಕಳು ಬರೀ ಇದನ್ನೇ ನೋಡ್ತಾರೆ, ಕೆಟ್ಟದ್ದನ್ನೇ ನೋಡ್ತಾರೆ ಅಂತ ಹೇಳಿಬಿಟ್ಟು. ಆದರೆ ಅದರಲ್ಲಿ ಒಳ್ಳೆಯದು ಕೂಡ ಇರುತ್ತೆ. ಕೆಲವು ಮಕ್ಕಳು ಒಳ್ಳೆಯದನ್ನು ನೋಡ್ತಾರೆ, ಬರೀ ಕೆಟ್ಟದನ್ನು ನೋಡಲ್ಲ, ಒಳ್ಳೆಯದನ್ನು ಕೂಡ ನೋಡ್ತಾ ಇರ್ತಾರೆ. ಆದರೆ ಅವರು ಕೆಟ್ಟದ್ದು ನೋಡಿದ ಹಾಗೆ ನೀವು ಮುತುವರ್ಜಿ ವಹಿಸಬೇಕು. ನೀವು ಅದನ್ನು ಅವರಿಗೆ ಗೊತ್ತಾಗದ ಹಾಗೆ ಅವ್ರು ಏನೆಲ್ಲ ನೋಡಿದ್ದಾರೆ ಅನ್ನೋದು ಹಿಸ್ಟ್ರಿಯನ್ನು ನೋಡಿಬಿಟ್ಟು, ಆಮೇಲೆ ಅವರಿಗೆ ಅದಕ್ಕೆ ತಕ್ಕದಾದಂಥ ಕ್ರಮ, ನಿಮಗೆ ತಂತ್ರಜ್ಞಾನ ಗೊತ್ತಿದೆ ನಿಮಗೆ, ಅದನ್ನು ಹೇಗೆ ಅದು ಇದಕ್ಕೆ ಹೋಗದ ಹಾಗೆ ನೋಡ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅಂತ ಅದನ್ನು ಮಾಡಿ. ಮತ್ತು ಮೊಬೈಲ್ ಬರೀ ಆಗಲೇ ಹೇಳಿದ ಹಾಗೆ ಬರೀ ಕೆಟ್ಟದೇ ತೋರಿಸಲ್ಲ, ಒಳ್ಳೆಯದನ್ನು ತೋರಿಸುತ್ತೆ. ಎಷ್ಟೋ ಜ್ಞಾನ ಅಲ್ಲಿಂದ ಬರುತ್ತೆ. ಗೂಗಲ್ ಜ್ಞಾನ ಬಹಳ ದೊಡ್ಡ ಜ್ಞಾನ ಅಲ್ಲ ಅಂದ್ರೂ ಅದು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೊಡುತ್ತೆ. ಕೆಲವು ಸತಿ ಏನೂ ಗೊತ್ತಿಲ್ಲದಾಗ ಬೇಸಿಕ್ ಇನ್ಫಾರ್ಮೇಷನ್ ಕೊಡುತ್ತೆ. ಅದು ಈ ಥರ ನಾವು ಅಂತಾರಾಷ್ಟ್ರೀಯ ದೇಶಗಳಿಗೆ, ವಿದೇಶಗಳಿಗೆ ಹೋದಾಗ ಕೆಲವು ವಿಷಯ ನಮಗೆ ಗೊತ್ತಾಗೋದಿಲ್ಲ. ಈಗ ಇಲ್ಲಿ ಜಪಾನ್ನಲ್ಲಿ ಇಂಗ್ಲೀಷ್ ಭಾಷೆ ಮಾತಾಡೋರು ಭಾಳ ಕಮ್ಮಿ. ಆವಾಗ ಇದಕ್ಕೆ ಏನು ಹೇಳಬೇಕು, ಈಗ ನನಗೆ ಟಾಯ್ಲೆಟ್ ಯಾವ ಕಡೆ ಇದೆ ಅಂತ ಕೇಳಬೇಕಾದ್ರೆ ಏನು ಕೇಳಬೇಕು ರಿಸೆಪ್ಷನಲ್ಲಿ ಅಂತಂದರೆ, ಅದನ್ನು ನೀವು ಗೂಗಲ್ ಮಾಡಿ ಕೇಳ್ಬೋದಲ್ವ. ಹಾಗೆ ಸದುಪಯೋಗಗಳು ಕೂಡ ಇವೆ, ಅದನ್ನು ಕೆಟ್ಟದಾಗಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಪೋರ್ನ್ಗಿರ್ ನೋಡ್ದಂಗೆ ನೋಡ್ಕೊಳ್ಳಿ, ಅದೆಲ್ಲ ಮಾಡಬೇಕು. ಅದು ನಿಮ್ಮ ಪೇರೆಂಟ್ಸ್ನ ಮುತುವರ್ಜಿ, ಪೇರೆಂಟ್ಸ್ನ ಜವಾಬ್ದಾರಿ ಅದು. ಸೊ ಫಸ್ಟಿಗೆ ಮಕ್ಕಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಅವರಿಗೆ ತಿಳಿ ಹೇಳಬೇಕು. ಆ ತಿಳಿ ಹೇಳಿಬಿಟ್ಟು, ಇದರಿಂದ ಈಗ ಒಂದು ಮಗುವಿಗೆ ನಿಮಗೆ ಮುಂದಕ್ಕೆ ನೀನು ದೊಡ್ಡವನಾದಮೇಲೆ ಏನಾಗಬೇಕು ಅಂತ ನಿಮಗೆ ಆಸೆ ಇದೆ ಅಂತ ಕೇಳಿದಾಗ, ನನಗೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ. ಆವಾಗ ನೀವು ಹೇಳಬೇಕು, ಡಾಕ್ಟ್ರ್ ಆಗಬೇಕಾದ್ರೆ ಅದಕ್ಕೆ ತುಂಬ ಹೈ ರ್ಯಾಂಕ್ ಬರಬೇಕು. ನೀಟ್ ಎಕ್ಸಾಮ್ನಲ್ಲಿ ಎಷ್ಟು ರ್ಯಾಂಕ್ ಬಂದರೆ, ಸುಮಾರು ಟಾಪ್ನಲ್ಲಿ ಸ್ಟೇಟ್ ಲೆವೆಲಲ್ಲಿ ಒಂದು 10,000 ಒಳಗಡೆ ರ್ಯಾಂಕ್ ಬಂದರೆ ಅವನಿಗೆ ಮೆಡಿಕಲ್ ಸಿಗ್ಬೋದು. 10,000 ಒಳಗಡೆ ರ್ಯಾಂಕ್ ಬರಬೇಕಾದ್ರೆ ಎಷ್ಟು ಓದಬೇಕು ಅನ್ನೋದನ್ನು ಅವರಿಗೆ ನೀವು ಮನದಟ್ಟು ಮಾಡಬೇಕು. ಹಿಂದಿನ ಇದರಲ್ಲಿ, ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, PUCನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3ರಲ್ಲಿ ಕೂಡ ಔಟ್ ಬಂದವರೇ ಒಂದು ಬ್ಯಾಚಲ್ಲಿ ಸುಮಾರು 100-150 ಜನನೇನೋ ಇದ್ದರು. ಸೊ ಕಾಂಪಿಟೀಷನ್ ಅಷ್ಟು ಟಫ್ ಆಗಿರಬೇಕಾದ್ರೆ, ಆಮೇಲೆ ನೀಟ್ ಅನ್ನುವಂಥದ್ದು ರಾಜ್ಯವ್ಯಾಪಿ, ಇಡೀ ರಾಜ್ಯದಲ್ಲಿ ನಿಮ್ಮ ಸ್ಥಾನ ಎಲ್ಲಿದೆ ಅಂತ ತೋರಿಸುತ್ತೆ. ಸೊ ಆವಾಗ ನೀವು
ಸಾವಿರದ ಒಳಗಡೆ 10,000 ಒಳಗಡೆ ಬಂದರೆ ಚಾನ್ಸಸ್ ಇದೆ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಬೇಕು. ಅಷ್ಟು ಆಗಬೇಕಾದ್ರೆ ಎಷ್ಟು ಓದಬೇಕು ಅನ್ನೋದನ್ನು ಅವರಿಗೆ ಸ್ವಲ್ಪ ತಿಳಿ ಹೇಳಬೇಕು. ಅಥವಾ ನೀವು ಓದ್ತಾ ಇರಬೇಕಾದ್ರೆ ಹೇಗೆ ನಿಮಗೆ ಜಸ್ಟ್ ಮಿಸ್ ಆಯಿತು ಮೆಡಿಕಲ್ ಸೀಟು, ಅದರ ಅನುಭವದ ಮೇಲೆ ಅವರಿಗೆ ಹೇಳಬೇಕು. ಇಂಜಿನಿಯರ್ ಆಗುವವರಿಗೆ ಅವರಿಗೆ ಅದಕ್ಕೆ ಸರಿಯಾಗಿ ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳಿರೋರಿಗೆ ಅವ್ರಿಗೆ ಅದಕ್ಕೆ ಸರಿಯಾಗಿ ನೀವು ಮಾರ್ಗದರ್ಶನ ಮಾಡಬೇಕು. ಮಕ್ಕಳು ಒಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ ಅವುಗಳನ್ನು ನೀವೊಂದು ರೌಂಡ್ ಮಾಡಬೇಕು ಅಂದರೆ ರೌಂಡ್ ನೀವು ದಿನ ತಟ್ಟಿ ರೌಂಡ್ ಮಾಡಲಿಕ್ಕೆ ಆಗ್ತದೆ. ನೀವು ಹಾಗೆ ಬಿಟ್ಟರೆ ಅದು ಯದ್ವಾ ಬೆಳೀತದೆ. ಸೊ ಮಕ್ಕಳ ಮನಸ್ಸು, ಮಕ್ಕಳ ಬೆಳವಣಿಗೆ ಇದು ಮಣ್ಣಿನ ಮುದ್ದೆ ಇದ್ದ ಹಾಗೆ, ನೀವು ತಟ್ಟಿದ ಹಾಗೆ ಅದು ಶೇಪಿಗೆ ಬರ್ತದೆ. ಚೌಕ ಬರಬೇಕಂದ್ರೆ ಚೌಕವಾಗಿ ತಟ್ಟಬೇಕು, ರೌಂಡ್ ಬರಬೇಕಾದ್ರೆ ರೌಂಡಾಗಿ ನಿಧಾನಕ್ಕೆ ತಟ್ಟಬೇಕು. ಬಟ್ ತಟ್ಟುವುದು ಅಂತಂದರೆ ಮೃದುವಾಗಿ ಹೊಡೆಯುವುದಲ್ಲ ಬಡಿಯುವುದಲ್ಲ, ಆಗ ಒಡೆದು ಹೋಗ್ತದೆ. ಹಾಗೆ ಸಂಬಂಧಗಳು ಮಕ್ಕಳ ಮತ್ತು ತಂದೆ ತಾಯಿಯರ ಸಂಬಂಧ ಮುರಿಯದ ಹಾಗೆ, ಮಕ್ಕಳ ಮನಸ್ಸಿಗೆ ಆಘಾತ ಆಗದ ಹಾಗೆ, ಅವರ ಹಾರ್ಟು ಒಡೆಯದ ಹಾಗೆ, ಮನಸ್ಸು ಬೇಯದ ಹಾಗೆ ಅವರನ್ನು ನಿಧಾನವಾಗಿ ತಿಳುವಳಿಕೆ ನೀಡಬೇಕು. ಅದನ್ನು ನೀವು ನೋಡಿಕೊಳ್ಳಿ. ಮತ್ತು ಮಕ್ಕಳು ಹೇರೋದು ದೊಡ್ಡ ವಿಷಯ ಅಲ್ಲ, ಮಕ್ಕಳು ಅದರ ಪಾಡಿಗೆ ಆಗ್ತದೆ. ಆದರೆ ಹೆತ್ತ ಮೇಲೆ ಅವುಗಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ನಿಮಗೂ ಕೂಡ, ಪೇರೆಂಟ್ಸಿಗೆ ಕೂಡ ಸ್ವಲ್ಪ ನೀವು ನಿಮ್ಮ ಪ್ರಾಯದವರ ಜೊತೆ, ನಿಮ್ಮ ವಯಸ್ಸಿನವ್ರ ಜೊತೆ ಅದನ್ನು ಡಿಸ್ಕಸ್ ಮಾಡಿ, ನಿಮ್ಮ ಮಗುವಿಗೆ ಏನು ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ನಿಮ್ಮ ಸೀನಿಯರ್ಗಳಿಗೆ ಕೇಳಿ ಅವರ ಮಾರ್ಗದರ್ಶನವನ್ನು ತಗೊಳ್ಳಿ. ಹಾಗೆ ಮಕ್ಕಳು ಬೆಳೆಸಿ. ಮೊಬೈಲು ಎಷ್ಟು ಕೆಟ್ಟದೋ ಕೆಲವು ವಿಷಯದಲ್ಲಿ ಅಷ್ಟೇ ಅದು ಜ್ಞಾನವನ್ನು ಕೊಡುತ್ತದೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳಿ. ಉದಾಹರಣೆಗೆ ನಾನೀಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಮೆಡಿಕಲ್ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಜ್ಞಾನ ಬರುತ್ತೆ. ಎಷ್ಟೇ ಇಲ್ಲ ಅಂತ ಹೇಳಿದ್ರು ಹೌದೌದು ಡಾಕ್ಟ್ರ್ ಹೇಳೋದು ನಿಜ ಅನ್ನೋದು ಒಂದು ನಿಮಗೆ ಜ್ಞಾನ ಬರುತ್ತೆ. ಅದು ನಿಮಗೆ ಮನವರಿಕೆ ಆಗುತ್ತೆ, ದಿವಸ ಕಳೆದ ಹಾಗೆ ಮನವರಿಕೆ ಆಗುತ್ತೆ ಅನ್ನೋದನ್ನು ಹೇಳಿ ನನ್ನ ಇವತ್ತಿನ ಈ ಒಂದು ಚಿಕ್ಕ ವಿಷಯವನ್ನು, ನಾನಿಲ್ಲಿ ಆ್ಯಕ್ಚುಲಿ ಲಾಬಿಯಲ್ಲಿ ಕೂತಿದ್ದೀನಿ. ನನಗೆ ಭಾನುವಾರ ನಿನ್ನೆ ಮಾಡಬೇಕಿತ್ತು ನಾನು, ಬಟ್ ನಮಗೆ ತುಂಬ ಕಡೆ ಹೋಗಲಿಕ್ಕಿತ್ತು. ಸೊ ಅದನ್ನು ಇವತ್ತು ಬೆಳಗ್ಗೆಗೆ ಈಗ ಪೋಸ್ಟ್ಪೋನ್ ಮಾಡಿ ಮಾತಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಗೆಳೆಯರಿಗೆ ಹೇಳಿ, ಸಂಬಂಧಿಕರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡೋ ಹಾಗೆ ಪ್ರೇರಣೆ ಕೊಡಿ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.